ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಈ ಕಾರ್ಯಕ್ರಮವನ್ನು ನಾವು ಇಡೀ ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಫ್ರೀಡಮ್ ಫ್ರಮ್ ವೇಸ್ಟ್. ಸೊ ಇದನ್ನ ಸಾರ್ವಜನಿಕ ಜಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಬಿದ್ದಿದೆ ಅದನ್ನ ನಾವು ಕಾರ್ಪೊರೇಷನ್ಗಳ ವತಿಯಿಂದ ಮೆಟ್ರೋ, BWSSB, ಬೆಸ್ಕಾಮು, ಕೇರೈಡು ಇವರೆಲ್ಲರೂ ಕೂಡ ಸೇರಿ ನಮ್ಮ ಜಾಗದಲ್ಲಿ ಇರುವಂತಹ ಇಂತಹ ತ್ಯಾಜ್ಯವನ್ನ ಆಯಾ ಸಂಸ್ಥೆಗಳವರು ತೆಗಿಬೇಕು ಅಂತ ನಾವು ಇವತ್ತು ಸಭೆ ಮಾಡಿ ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಸೊ ಇದನ್ನು ಆಗಸ್ಟ್ 1ರಿಂದ ಚಾಲನೆ ಮಾಡಿದರೆ ಬಹುಶಃ ಇಡೀ ಆಗಸ್ಟ್ ತಿಂಗಳು ನಾವು ಈ ಒಂದು ಅಭಿಯಾನವನ್ನ ಮಾಡಬೇಕಾಗತ್ತೆ. ಇದರಲ್ಲಿ ಸದ್ಯಕ್ಕೆ ಒಂದು 50 ಗಾಡಿಗಳು ನಿರ್ಮೂಲನೆಗೆ ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಅಧಿಕಾರಿಗಳು. ಅದನ್ನ ಕನಿಷ್ಠ 100 ಗಾಡಿ ಆದರೂ ಬೇಕಾಗುತ್ತೆ. ಇನ್ನೂ ಹೆಚ್ಚಿಗೆ ಗಾಡಿಗಳನ್ನು ತೆಗೆದುಕೊಳ್ಳಿ ಅಂತಲೂ ಕೂಡ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸೊ ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂತಹ ಇಂತಹ ತ್ಯಾಜ್ಯ ನಿರ್ಮೂಲನೆಯನ್ನ ನಾವು ಮಾಡ್ತೇವೆ, ಅಂದ್ರೆ ಸರ್ಕಾರ ಅಥವಾ ಸರ್ಕಾರದ ಅಂಗಸಂಸ್ಥೆಗಳು ಮಾಡ್ತವೆ. ಇದೇ ಸಂದರ್ಭದಲ್ಲಿ ಸಾವಿರಾರು ಖಾಲಿ ನಿವೇಶನಗಳಲ್ಲೂ ಕೂಡ ಇದೇ ರೀತಿಯ ತ್ಯಾಜ್ಯ ಸಾಮಗ್ರಿಗಳನ್ನು ಸುರಿದಿರುವಂತಹದ್ದು ಇದೆ. ಅದನ್ನ ಆ ಖಾಲಿ ನಿವೇಶನ ವೇಕೆಂಟ್ ಸೈಟ್ ಮಾಲೀಕರು ಅದನ್ನ ಅವರು ಸ್ವಚ್ಛ ಮಾಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಗರ ಸುಧಾರಣೆ ಆಗಬೇಕು ಅಂದ್ರೆ ನಾವು ಒಬ್ಬರೇ ಪ್ರಯತ್ನ ಪಟ್ಟರೆ ಆಗೋದಿಲ್ಲ, ಎಲ್ಲರೂ ಕೈ ಜೋಡಿಸಬೇಕು. ಆವಾಗ ಮಾತ್ರ ಸುಧಾರಣೆ ಸಾಧ್ಯ. ನಮ್ಮ ಜವಾಬ್ದಾರಿ ನಾವು ನಿರ್ವಹಣೆ ಮಾಡ್ತೇವೆ. ಸಾರ್ವಜನಿಕ ಜಾಗದಲ್ಲಿರೋದನ್ನ ನೀವು ತೆಗೀರಿ ಅಂತ ನಾವು ಸಾರ್ವಜನಿಕರನ್ನ ಕೇಳೋದಿಲ್ಲ. ಅದನ್ನ ನಮ್ಮ ಸಂಸ್ಥೆ, ಸರ್ಕಾರದ ಸಂಸ್ಥೆಗಳೇ ನಿರ್ಮೂಲನೆ ಮಾಡ್ತವೆ, ಅವುಗಳನ್ನ ತೆರವು ಮಾಡ್ತವೆ. ಆದರೆ ನಿಮ್ಮ ಖಾಲಿ ನಿವೇಶನದಲ್ಲಿ ಇರುವಂತಹ ತ್ಯಾಜ್ಯ ಸಾಮಗ್ರಿಗಳನ್ನ ದಯವಿಟ್ಟು ತಾವು ನಿರ್ಮೂಲನೆ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಿಮ್ಮ ಸೈಟ್ ಅಲ್ಲಿ ಸ್ವಲ್ಪ ಮಣ್ಣು ಉಡ್ಡೆಗಳಿರಬಹುದು, ಬೇರೆ ಡೆಬ್ರಿಸ್ ಇರಬಹುದು, ಅದರಲ್ಲಿ ಗಿಡ ಗಂಟೆ ಬೆಳ್ಕೊಂಡು ಒಂಥರ ಅಕ್ಕಪಕ್ಕ ಮನೆಯವರಿಗೆ ಅವೆಲ್ಲ ತೊಂದರೆ ಆಗಿರಬಹುದು. ದಯವಿಟ್ಟು ನಿಮ್ಮ ಖಾಲಿ ನಿವೇಶನದಲ್ಲಿ ಈ ರೀತಿಯ ಪರಿಸ್ಥಿತಿ ಇದ್ರೆ ಅದನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಆಗಸ್ಟ್ 15ಕ್ಕೆ ಮೊದಲು ಖಾಲಿ ನಿವೇಶನ ಮಾಲೀಕರು ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಕೆಲವು ಜನರಿಗೆ ಯಾರ ಕಡೆಯಿಂದ ಕ್ಲೀನ್ ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಅವರವರ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಈ ತರ ಕ್ಲೀನ್ ಮಾಡೋರು ಯಾರ್ಯಾರು ಇದ್ದಾರೆ ಅಂತ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಜನಗಳಿಗೆ ಒದಗಿಸ್ಕೊಡಿ, ಮಾಹಿತಿ ರೂಪದಲ್ಲಿ ಒದಗಿಸ್ಕೊಡಿ ಅಂತಾನು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಪ್ರತಿಯೊಬ್ಬ ಕಮಿಷನರು ಕೂಡ ಅವ್ರವ್ರ ಲಿಮಿಟ್ ಅಲ್ಲಿ ಯಾರು ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡೋರು ಇದ್ದಾರೆ ಅಂತ ಒಂದು ಲಿಸ್ಟ್ ಅನ್ನ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವು ಒದಗಿಸ್ಕೊಡ್ತೇವೆ ಜನರಿಗೆ. ನಾವೇ ಒದಗಿಸ್ಕೊಡ್ಬೇಕಂತೇನಿಲ್ಲ. ಯಾರು ಸೈಟ್ ಕ್ಲೀನ್ ಮಾಡೋರು ಇದ್ದಾರೆ ನಿಮ್ಗೆ ಪತ್ತೆ ಮಾಡಿ ಅವ್ರ ಮುಖಾಂತರ ತಾವೇ ಮಾಡಿಸ್ಕೊಳ್ಳಿ. ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಬಯಸೋದಿಲ್ಲ. ಆಗಸ್ಟ್ 15ರವರೆಗೆ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಮ್ಮ ಖಾಲಿ ಸೈಟ್ ಅನ್ನ ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ. ನಾವು ಇಬ್ರು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಬೆಂಗಳೂರು ಸುಧಾರಣೆ ಆಗೋದಿಲ್ಲ. ಹಾಗಾಗಿ ನೀವು ಮಾಡಿ, ನಾವು ಪ್ರಯತ್ನ ಮಾಡ್ತೇವೆ. ನಿಮ್ಮ ಜವಾಬ್ದಾರಿ ನೀವು ನಿರ್ವಹಣೆ ಮಾಡಿ, ನಮ್ಮ ಜವಾಬ್ದಾರಿ ನಾವು ನಿರ್ವಹಣೆ ಮಾಡ್ತೇವೆ. ಇಬ್ರು ನಮ್ಮ ಕೆಲಸ ಮಾಡಿದ್ರೆ ಏನಾದ್ರೂ ಅಲ್ಪ ಸ್ವಲ್ಪ ಆದ್ರೂ ಬೆಂಗಳೂರಲ್ಲಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆಗಸ್ಟ್ 15ರ ಮೊದಲು ಖಾಲಿ ನಿವೇಶನಗಳಲ್ಲಿ ಏನಾದ್ರೂ ಈ ತರ ಪರಿಸ್ಥಿತಿ ಇದ್ದರೆ ಅದನ್ನ ತಾವು ಮಾಡ್ಕೊಳ್ಳಿ. ಇಲ್ಲದೆ ಇಲ್ಲ, ಕ್ಲೀನ್ ಆಗಿದೆ ಅಂದ್ರೆ ಏನು ತೊಂದರೆ ಇಲ್ಲ. ಎಲ್ಲಿ ಈ ತರ ಉಡ್ಡೆ, ಮಣ್ಣು, ಕಲ್ಲು, ಗಿಡ ಗಂಟೆ ಬೆಳ್ಕೊಂಡಿದೆ ಅದನ್ನ ತಾವು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಆಗಸ್ಟ್ 15ರ ನಂತರ ಖಾಲಿ ನಿವೇಶನಗಳನ್ನ ಅಲ್ಲಿ ಈ ತರಹ ತ್ಯಾಜ್ಯವನ್ನ ತೆರವು ಮಾಡುವಂತ ಕೆಲಸ ನಾವು GBA ವತಿಯಿಂದ, ಕಾರ್ಪೊರೇಷನ್ಗಳ ವತಿಯಿಂದ ಮಾಡ್ತೇವೆ. ಆ ಮಾಡಿದಂತಹದ್ದನ್ನ ಅದರ ಖರ್ಚು ಏನ್ ತಗಲುತ್ತೆ ಅದು ನಾವು ಅವರ ತೆರಿಗೆ ಅಕೌಂಟ್ಗೆ ಸೇರಿಸಿ ಅದರ ಮುಖಾಂತರ ಅವರು ಅದನ್ನ ತೆರಿಗೆ ಕಟ್ಟುವಾಗ ಅದನ್ನು ಸೇರಿಸಿ ಕಟ್ಟಬೇಕಾಗತ್ತೆ. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಆಗಸ್ಟ್ 15ಕ್ಕೆ ಮೊದಲು ಸಾರ್ವಜನಿಕರೇ, ಅವರ ಮಾಲೀಕರೇ ಅವರ ಜಾಗವನ್ನ ಕ್ಲೀನ್ ಮಾಡ್ಕೋಬೇಕು. ಅವ್ರು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ 15ರ ನಂತರ ನಾವು ಸ್ವಚ್ಛ ಮಾಡಿ ಅದಕ್ಕೆ ತಗಲುವ ವೆಚ್ಚವನ್ನ ಅವರ ತೆರಿಗೆ ಅಕೌಂಟಿಗೆ ಸೇರಿಸ್ತೇವೆ. ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕೂಡ
ಮುಂದಿನ ವಾರ ರೇಟನ್ನು ನಾವು ಪಬ್ಲಿಷ್ ಮಾಡ್ತೇವೆ. ಸೊ ಈ ರೇಟ್ ಅವ್ರು ಕಟ್ಟೋದು ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಹೇಳ್ಬೋದು ನಿಮ್ದು ರೇಟ್ ಜಾಸ್ತಿ ಇದೆ ಅಂತ. ಇರ್ಬೋದು, ನಮ್ದು ರೇಟ್ ಜಾಸ್ತಿ ಇರ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಇಂಟ್ರೆಸ್ಟು ಕೂಡ ತಗಲ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಬೇಡ ಅಂತ ಹೇಳಿದ್ರೆ ನೀವೇ ಸೈಟ್ನ ಕ್ಲೀನ್ ಮಾಡ್ಕೊಳ್ಳಿ. ನಾನು ಇದನ್ನ ಇವತ್ತಲ್ಲ, ಜುಲೈ 15ನೇ ತಾರೀಕೆ ಘೋಷಣೆ ಮಾಡಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಇಲ್ಲಿವರೆಗೂ ಯಾರು ಕ್ಲೀನ್ ಮಾಡ್ಕೊಂಡಿರೋ ಮಾಹಿತಿ ನನಗೆ ಬಂದಿಲ್ಲ, ಫೀಡ್ಬ್ಯಾಕ್ ಬಂದಿಲ್ಲ. ಮಾಡ್ಕೊಂಡಿದಾರ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಎಲ್ಲೂ ಕಂಡು ಬಂದಿಲ್ಲ. ಈಗಲೂ ಕೂಡ ನಾವು ಆಗಸ್ಟ್ 15ರವರೆಗೆ ಟೈಮ್ ಕೊಡ್ತಾ ಇದ್ದೇವೆ, ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಕ್ಲೀನ್ ಮಾಡೋದು ಆರಂಭ ಮಾಡಬೇಕಾಗತ್ತೆ. ಅಂಥದ್ದು 16,000 ಸೈಟ್ಗಳು ಇರ್ಬೋದು ಔಟರ್ ಏರಿಯಾದಲ್ಲಿ. ನಮಗೂ ಟೈಮ್ ಹಿಡಿಯಬಹುದು, ಬಟ್ ನಾವು ಕೂಡ ಅದನ್ನ ಆರಂಭ ಅಂತೂ ಮಾಡ್ತೇವೆ.